ಶುಡ್ ತಗೊಳ್ಳೇಬೇಕಾಗಿರುವಂತ ಪ್ರಾಡಕ್ಟ್. ಈ ತರ ಕ್ವಾಲಿಟಿ ವೈಬ್ಸ್ ನಾನು ಯಾವ್ದ್ರಲ್ಲೂ ನೋಡಿಲ್ಲ. ಶುಡ್ ನೀವ್ ಇದನ್ನ ಒಂದ್ಸತಿ ಟ್ರೈ ಮಾಡ್ಲೇಬೇಕು ಈ ಪ್ರಾಡಕ್ಟ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬಾ ಜನ ನನ್ನ ಕೇಳ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ, ಪಾಪುಗೆ ಏನ್ ಯೂಸ್ ಮಾಡ್ತೀರಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಸೊ ಅದ್ರದ್ದು ರಿವ್ಯೂ ಮಾಡಿ, ನೀವ್ ಯಾವ್ದಾವ್ದೆಲ್ಲ ಯೂಸ್ ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ, ಅದ್ರ ಬಗ್ಗೆ ಎಲ್ಲ ಹೇಳಿ ಅಂತ. ಸೊ ದಟ್ ಫೈನಲಿ ಈ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಸೊ ಇವಾಗ ಒಂದೊಂದೇ ಪ್ರಾಡಕ್ಟ್ ನ ಯಾವ್ದು ಯೂಸ್ ಮಾಡ್ತೀನಿ, ಯಾವ್ದು ಯೂಸ್ ಮಾಡಿದ್ದೆ, ಯಾವ್ದು ಸೂಟ್ ಆಯ್ತು, ಯಾವ್ದು ಸೂಟ್ ಆಗಿಲ್ಲ, ಪ್ರತಿ ಒಂದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ, ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋವಾಗ್ಲೇನೆ ತುಂಬಾ ಪ್ರಾಡಕ್ಟ್ಸ್ ನ ತರಿಸಿದ್ದೆ. ಸೊ ಅದ್ರಲ್ಲಿ ಅವಳಿಗೆ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡುವಂತ ಪ್ರಾಡಕ್ಟ್ ಸೆಟಾಫಿಲ್ ಬ್ರ್ಯಾಂಡ್ ನಾನು ತರಿಸಿದ್ದೆ. ಸೊ ಅದ್ರದ್ದು ರಿವ್ಯೂ ನಾನು ಹೇಳ್ಬೇಕಂತ ಅಂದ್ರೆ, ನೀವು ಆಲ್ರೆಡಿ ಆ ವಿಡಿಯೋ ಏನೇನ್ ತರಿಸಿದ್ದೀನಿ ಪಾಪುಗೆ ಅಂತ ಆ ವಿಡಿಯೋ. ಸೊ ಫಸ್ಟ್ಲಿ ಹೇಳ್ಬೇಕಂತ ಅಂದ್ರೆ, ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋ ಸೊ ಫಸ್ಟ್ಲಿ ನಾನು ಹೇಳ್ಬೇಕಂತ ಅಂದ್ರೆ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡುವಾಗೇನೆ ಅವಳಿಗೆ ಅಂತ ಕೆಲವು ಪ್ರಾಡಕ್ಟ್ಸ್ ನಾನು ತರಿಸಿದ್ದೆ. ಸೊ ಅದೆಲ್ಲ ನಾನು ಎಲ್ಲೇ ಸರ್ಚ್ ಮಾಡಿದ್ರು, ಯಾವ್ದು ಬೆಸ್ಟ್ ಪ್ರಾಡಕ್ಟ್ ಅಂತ ಅಂದ್ರು, ಡಾಕ್ಟರ್ ರೆಕಮೆಂಡ್ ಮಾಡಿದ್ರು, ಸೊ ಎಲ್ಲಾನು ಅದೇ ಪ್ರಾಡಕ್ಟ್ ಆಕ್ಚುಲಿ. ಸೊ ನನಗೆ ತುಂಬಾ ಇಷ್ಟ ಆಗಿತ್ತು. ನಾನು ಆಕ್ಚುಲಿ ಅದೇ ಯೂಸ್ ಮಾಡ್ತಾ ಇರೋದು ಸಿನ್ಸ್ ಒಂದು 2 to 3 years ಇಂದ. ನಾನು ಅದ್ರದ್ದು ಶಾಂಪೂ ಅಂಡ್ ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟ ಆ ಪ್ರಾಡಕ್ಟ್, ಸಬಾಮೆಡ್ ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟ್ ನಾನು ಅವಳಿಗೂ ಅದನ್ನೇ ತರಿಸ್ದೆ. ನನಗೆ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ, ಸೆಬಾಮೆಡ್ ಶಾಂಪೂ ನಾನು ಯೂಸ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎವ್ರಿಡೇ ಬೇಸ್ ಮೇಲೆ ನಾನು ಯೂಸ್ ಮಾಡೋದ್ರಿಂದ ನನಗೆ ನನ್ನ ಹೇರ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದೊಂದು 2 years ಇಂದ ನಾನು ಆಲ್ಮೋಸ್ಟ್ ಅದೇ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಅದರಿಂದ ಸೋಪು, ಬಾಡಿ ಲೋಷನ್, ಬಾಡಿ ವಾಶು, ಆಮೇಲೆ ಫೇಸ್ ಕ್ರೀಮು ಇದೆಲ್ಲ ನಾನು ತರಿಸಿದ್ದೆ. ಸೊ ಅದ್ರಲ್ಲಿ ನನ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಅಂದ್ರೆ, ಅದ್ರದ್ದು ಬಾಡಿ ಲೋಷನ್ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇತ್ತು ಅದು, ಸೊ ಚೆನ್ನಾಗಿತ್ತು. ಸೊ ಅದು ಖಾಲಿ ಆಯ್ತು. ಖಾಲಿ ಆದ್ಮೇಲೆ ಅದನ್ನೇ ರಿಫಿಲ್ ಮಾಡೋಣ ಅನ್ಕೊಂಡೆ. ಬಟ್ ಅದಾದ್ಮೇಲೆ ನಾನು ಇನ್ನೊಂದು ಪ್ರಾಡಕ್ಟ್ ಅಪ್ಪ ತರಿಸಿದ್ದು ಅಂತಂದ್ರೆ ಸೆಟಾಫಿಲ್. ಬಟ್ ಸೆಟಾಫಿಲ್ ಏನಪ್ಪಾ ಅಂತಂದ್ರೆ, ನನಗ್ ಅನ್ಸಿದ್ದು ಈಗ ಒಂದೊಂದು ಬಾಡಿ ಸ್ಕಿನ್ ಟೈಪ್ಗೂ, ಒಂದೊಂದು ಟೆಕ್ಸ್ಚರಿಗೂ ಒಂದೊಂದು ಪ್ರಾಡಕ್ಟ್ ಯೂಸ್ ಆಗುತ್ತೆ. ಈಗ ಸೆಟಾಫಿಲ್ ಕೆಲವೊಂದು ಮಕ್ಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ಬೋದು. ಬಟ್ ನನ್ ಮಗಳಿಗೆ ಹಾಕಿದಾಗ ನನಗೆ ಏನಂತ ಅನ್ಸುತ್ತೆ ಅಂತಂದ್ರೆ, ತುಂಬಾ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ, ಅಷ್ಟು ಥಿಕ್ ಫಾರ್ಮ್ ಅಲ್ಲಿ ಇಲ್ಲ, ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಅದು ಅಲ್ಲೇ ವಿಂಟರ್ ಬೇರೆ, ಇವಾಗ ಸಿಕ್ಕಾಪಟ್ಟೆ ಡ್ರೈ ಆಗತ್ತೆ ಸ್ಕಿನ್ ಎಲ್ಲ. ಸೊ ಇದು ನನ್ಗೆ ಏನಂತ ಅಂದ್ರೆ, ಇನ್ನು ಆಕ್ಚುಲಿ ಇದು ಒಂದು ಮುಕ್ಕಾಲ್ ಭಾಗ ಇದೆ. ನನ್ಗೆ ಇದು ಯೂಸ್ ಮಾಡೋದು ನನ್ಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಈ ಪ್ರಾಡಕ್ಟ್ ನನ್ಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಸೆಟಾಫಿಲ್. ಬಟ್ ಸೆಬಾಮೆಡ್ ಚೆನ್ನಾಗಿತ್ತು. ಸೆಬಾಮೆಡ್ ಒಂದ್ ಸ್ವಲ್ಪ ದಪ್ಪ ಇದ್ದಿದ್ರಿಂದ ಕ್ರೀಮು, ಅದು ಸ್ವಲ್ಪ ಹಾಕಿದಾಗ ಒಂದ್ ಸ್ವಲ್ಪ ಹೊತ್ತು ಅದಿರ್ತಾ ಇತ್ತು ಬಾಡಿ ಮೇಲೆ. ಸೊ ಸಕ್ಕದಾಗಿತ್ತು ಅದು. ಸೊ ಖಾಲಿ ಆದ್ಮೇಲೆ ಸೆಟಾಫಿಲ್ ಟ್ರೈ ಮಾಡೋಣ ಇರು ಅಂತ ಅಂದ್ಬಿಟ್ಟು ಸೆಟಾಫಿಲ್ ತರಿಸಿದಾಗ ಏನಾಯ್ತು ಅಂತಂದ್ರೆ, ಅದೇ ಹೇಳಿದ್ರೆ ಸ್ವಲ್ಪ ನೀರ್ ತರ ಅನಿಸ್ತಾ ಇತ್ತು ನನ್ಗೆ ಹಾಕಿ ಒಂದ್ 5 ನಿಮಿಷಕ್ಕೆ ಫುಲ್ ಡ್ರೈ, ಎಲ್ಲ ಸ್ಕಿನ್ ಎಲ್ಲ ಡ್ರೈ ಅನ್ಸಕ್ ಶುರು ಆಯ್ತು ಅವಳಿಗೆ. ಅದು ಲಾಂಗ್ ಲಾಸ್ಟಿಂಗ್ ಇರ್ತಾರಿಲ್ಲ. ಸೊ ಅದಕ್ಕೆ ಇದು ಯೂಸೇ ಮಾಡಿಲ್ಲ, ಇನ್ನು ಹಂಗೆ ಇದೆ ಇದು. ಆಮೇಲೆ ನಮ್ಗೆ ಆಕ್ಚುಲಿ ಒಂದು ಪ್ರಾಡಕ್ಟ್ ಬಂದಿತ್ತು, ಕೊಲಾಬ್ರೇಷನ್ಗೆ ಅಂತ ಒಂದು ಪ್ರಾಡಕ್ಟ್ ಕಳ್ಸಿಕೊಟ್ಟಿದ್ರು ನಮ್ಗೆ. ಇದು ಬಂದು ಲಿಟಲ್ ರಿಚುವಲ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಪೇಜ್ ಇದೆ, ನೀವು ಚೆಕ್ ಮಾಡ್ಬೋದು. ಸೊ ಇವ್ರದ್ದು ನಾನು ಒಂದಷ್ಟು ಪ್ರಾಡಕ್ಟ್ ನ ಕಳ್ಸಿದ್ರು ಫಸ್ಟ್, ಬಿಫೋರ್ ದಟ್ಟೆ ಒಂದ್ಸತಿ ಕಳ್ಸಿದ್ರು ಕೊಲಾಬ್ರೇಷನ್ಗೆ ಅಂತ. ಓಕೆ, ಒನ್ಸ್ ನಾವು ಯೂಸ್ ಮಾಡ್ಲೇಬೇಕಲ್ವಾ ಫಾರ್ ವಿಡಿಯೋ ಅಂತ ಅನ್ಬಿಟ್ಟು ಯೂಸ್ ಮಾಡಿದ್ದು. ಲಿಟ್ರಲಿ ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಗೋದು ಇವ್ರ ಪ್ರಾಡಕ್ಟ್ಸ್ ಎಲ್ಲ. ಸೊ ದಟ್ಸ್ ವೈ ಅಗೈನ್ ನಾನು ಏನ್ ಮಾಡಿದೆ ಅಂದ್ರೆ ಆರ್ಡರ್ ಮಾಡಿದೆ. ನೀವು ಲಾಸ್ಟ್ ವಿಡಿಯೋದಲ್ಲೇ ನೋಡ್ದಂಗೆ ಅವ್ರು ಕೊಲಾಬ್ರೇಷನ್ ಕಳ್ಸಿದ್ರು. ಸೊ ನನಗೆ ಇಷ್ಟ ಆಗಿ ನಾನು ಮತ್ತೆ ಅದನ್ನ ರೀ ಆರ್ಡರ್ ಮಾಡಿದೀನಿ. ನಾನೇ ದುಡ್ಡು ಕೊಟ್ಟು ಆರ್ಡರ್ ಮಾಡಿರೋದು, ಯಾವ್ದೇ ಇವಾಗ ಮಾಡ್ತಾ ಇರೋದು ಯಾವ್ದೇ ಪ್ರಮೋಷನ್ ಅಲ್ಲ, ಕೊಲಾಬ್ರೇಷನ್ ಅಲ್ಲ. ಎಕ್ಸ್ಪೆಷಲಿ ವಿಂಟರ್ ಸೀಸನ್ಗೆ ಇದೊಂದು ಬಾಡಿ ಬಟರ್ ಅಂತ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಸಕ್ಕತ್ತಾಗಿದೆ. ನನಗಂತೂ ಸ್ಮೆಲ್ಲು ಇದ್ರದ್ದು ಅಂಡ್ ಅವಳಿಗೆ ಈ ಪ್ರಾಡಕ್ಟ್ ನ ಅವಳ ಮೈ ಮೇಲೆ ಹಾಕ್ದಾಗ ಬೆಣ್ಣೆ ತರ ಫೀಲ್ ಆಗುತ್ತೆ. ನೆಕ್ಸ್ಟ್ ಡೇ ಸ್ನಾನ ಮಾಡಿಸೋವರೆಗೂ ಅವಳ್ದು ಅದೇ ಸ್ಮೆಲ್ ಅರೋಮಾ ಬರ್ತಾ ಇರತ್ತೆ, ಮತ್ತೆ ಬೆಣ್ಣೆ ತರ ಫೀಲ್ ಆಗುತ್ತೆ. ಇದಂತೂ ನಿಜವಾಗ್ಲೂ ನೀವು ಪ್ರಾಡಕ್ಟ್ ಯೂಸ್ ಮಾಡ್ಲೇಬೇಕು. ನಿಮ್ಗೆ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ಸಕ್ಕತ್ತಾಗಿದೆ ಪ್ರಾಡಕ್ಟ್. ನನಗಂತೂ ಸಖತ್ ಇಷ್ಟ ಆಗೋಗಿ ನಾನೇ ಒಂದೊಂದ್ಸತಿ ಹಾಕೊಂಡ್ಬಿಟ್ಟಿರ್ತೀನಿ ಇದನ್ನ. ಸೊ ಅಷ್ಟು ಚೆನ್ನಾಗಿದೆ ಪ್ರಾಡಕ್ಟ್. ಯಾವುದೇ ಪ್ರಾಡಕ್ಟ್ ನ ನೀವು ಬೇಬಿಗೆ ಯೂಸ್ ಮಾಡೋವಾಗ್ಲೂ ಒಂದೇ ಸತಿ ದೊಡ್ಡ ಪ್ರಾಡಕ್ಟ್, ದೊಡ್ಡ ಅಮೌಂಟ್ ಆಫ್ ಪ್ರಾಡಕ್ಟ್ ನ ನೀವು ತರಿಸ್ಬೇಡಿ. ಸಣ್ಣ ಪ್ಯಾಕ್ ನ ತರಿಸಿ ನೀವು ಅದನ್ನ ಯೂಸ್ ಮಾಡಿ. ಪಾಪುಗೇನು ರ್ಯಾಷಸ್ ಆಗಿಲ್ಲ, ಅಥವಾ ಪಾಪುಗ್ ಚೆನ್ನಾಗಿದೆ, ಸ್ಕಿನ್ ಚೆನ್ನಾಗಿ ಸೂಟ್ ಆಗ್ತಿದೆ, ಒಂದ್ 3 days ಯೂಸ್ ಮಾಡಿ.
ಸೊ ಏನು ರ್ಯಾಷಸ್ ಆಗ್ತಾ ಇಲ್ಲ, ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅವ್ರಿಗೆ ಅಂದ್ರೆ ಆಮೇಲೆ ನೀವು ಅದನ್ನ ಯೂಸ್ ಮಾಡೋದು ಬೆಟರು. ಸೊ ಯಾಕೆಂದ್ರೆ ಎಲ್ಲಾ ಮಕ್ಳದು ಒಂದೇ ತರ ಅಲ್ಲ ಸ್ಕಿನ್ ಟೈಪ್ ಎಲ್ಲ, ಸೊ ಒಂದೇ ತರ ಸೂಟ್ ಆಗಲ್ಲ. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಅದನ್ನ. ಸೊ ದಟ್ಸ್ ವೈ ಬಾಡಿ ಬಟರ್ನ ನಾನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು. ಅವಳಿಗೆ ವಿಂಟರ್ ಬೇರೆ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಕೈಕಾಲೆಲ್ಲ ಹೊಡಿಯುತ್ತೆ, ಬಟ್ ಅವಳಿಗೆ ಅದು ಯಾವ ತರನೂ ಆಗಿಲ್ಲ. ಸೊ ಇದು ಮಾತ್ರ ಸಕ್ಕತ್ತಾಗಿ ಸೂಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಮಸ್ಟ್ ಅಂಡ್ ಶುಡ್ ನೀವು ಇದನ್ನ ಒಂದ್ಸತಿ ಟ್ರೈ ಮಾಡ್ಲೇಬೇಕು ಈ ಪ್ರಾಡಕ್ಟ್ ನ. ಅಂಡ್ ದೆನ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಈಗ ಹೊಸದು ಸೇಮ್ ಪ್ರಾಡಕ್ಟ್ ಅಲ್ಲಿ ನಾನು ತರಿಸಿರೋದು ಇವಾಗ ಫೇಸ್ ಕ್ರೀಮು. ಅಗೇನ್ ಹೇಳಿದ್ನಲ್ಲ ವಿಂಟರ್ ಆಗಿರೋದ್ರಿಂದ ಇದು ಪ್ರೋಬಯೋಟಿಕ್ ಫೇಸ್ ಕ್ರೀಮ್ ಅಂತ ಲಿಟಲ್ ರಿಚುವಲ್ಸ್ ಅವ್ರದ್ದು. ಇದು ಫೇಸ್ ಕ್ರೀಮ್ ತರಿಸಿದೀನಿ, ಇವತ್ತೇ ಹಾಕಿರೋದು ಫಸ್ಟ್ ಟೈಮು. ಸೊ ಇದನ್ನ ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನು ಇದನ್ನ ರಿವ್ಯೂ ಹೇಳ್ತೀನಿ, ಹೆಂಗೆ ಓದ್ತಾ ಅಲ್ವಾ ಅಥವಾ ಚೆನ್ನಾಗಿಲ್ವಾ ಅಂತ. ಸೊ ಬಟ್ ಇದು ಚೆನ್ನಾಗಿದೆ, ಇವತ್ತು ಹಾಕಿದಾಗ ಸ್ಕಿನ್ ಚೆನ್ನಾಗಿ ಅನ್ನಿಸ್ತು, ಅಬ್ಸರ್ವ್ ಆಯ್ತು, ನೀಟಾಗಿತ್ತು, ಸ್ಮೆಲ್ಸ್ ಗುಡ್. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಸೆಬಾಮೆಡ್ ಕ್ರೀಮೆ. ಹಾಗೆ ಇನ್ನು ನಾನು ಫಸ್ಟ್ ತರಿಸಿದ್ದಲ್ವಾ, ಇದು ಚೆನ್ನಾಗೇ ಇತ್ತು ಇದು. ಬಟ್ ಇನ್ನೊಂದು ಏನಂದ್ರೆ ಹಾಕಿದ ತಕ್ಷಣ ಅವಳಿಗೆ ತುಂಬಾ ಸ್ಕಿನ್ ಆಯಿಲಿ ಆಗ್ಬಿಡ್ತಿತ್ತು. ಲೈಕ್ ಇದನ್ನ ಒಂದ್ಸತಿ ಹಾಕಿದ ತಕ್ಷಣ ಆಯಿಲ್ ತರ ಕಾಣಿಸ್ತಿತ್ತು, ಬಟ್ ಚೆನ್ನಾಗಿತ್ತು. ಬಿಕಾಸ್ ವಿಂಟರ್ ಆಗಿರೋದ್ರಿಂದ ಹೈಡ್ರೇಟ್ ಆಗಿರ್ತಿತ್ತು ಸ್ಕಿನ್, ಚೆನ್ನಾಗಿತ್ತು ಇದು. ಅಗೈನ್ ಲಿಟಲ್ ರಿಚುವಲ್ಸ್ ಅವ್ರದ್ದೇನೆ ಬಾದಾಮ್ ಎಣ್ಣೆ ತರಿಸಿದ್ದೆ, ಒಂದ್ ಬಾಟಲ್ ಖಾಲಿ ಆಗಿತ್ತು ಆಲ್ರೆಡಿ. ಸೊ ಇದನ್ನ ಒಂದ್ ತರಿಸಿದ್ದೆ, ಇದನ್ನ ನಾನು ಯೂಸ್ ಮಾಡ್ತೀನಿ ಫೇಸಿಗೆ, ಪಾಪುಗೂ ಯೂಸ್ ಮಾಡ್ತೀನಿ. ಸೊ ದಟ್ಸ್ ವೈ ಬೇಗ ಖಾಲಿ ಆಗ್ಬಿಟ್ಟಿತ್ತು ಅಂತ ಇದೊಂದು ತರಿಸಿದ್ದೆ, ಇನ್ನೊಂದು ಹೊಸದು. ಸೊ ಇದನ್ನ ನೀವು ಮಸಾಜಿಗೆಲ್ಲ ಯೂಸ್ ಮಾಡ್ಬೋದು. ಪಾಪುಗೆ ಎವ್ರಿಡೇ ಮಸಾಜ್ ಮಾಡ್ತೀರಾ ಅಥವಾ ಡೇ ಬಿಟ್ ಡೇ ಅಥವಾ ವಾರಕ್ಕೆ ಒಂದ್ಸತಿ ಏನಾದ್ರು ಮಸಾಜ್ ಮಾಡ್ತೀರಾ, ಬಾಡಿ ಮಸಾಜ್ ಮಾಡ್ತೀರಾ ಅಂತಂದ್ರೆ ನೀವು ಯೂಸ್ ಮಾಡ್ಬೋದು ಇದನ್ನ. ಯೂಶಲಿ ಹೇಳ್ತಾರೆ ಬಾದಾಮ್ ಎಣ್ಣೆ ಮಕ್ಕಳಿಗೆ ಸೂಟ್ ಆಗಲ್ಲ, ಅಷ್ಟೊಂದು ಕಪ್ಪಾಗ್ಬಿಡುತ್ತೆ, ಸ್ಕಿನ್ ಎಲ್ಲ ಡಾರ್ಕ್ ಆಗುತ್ತೆ ಅಂತ. ಪ್ರಾಬಬ್ಲಿ ಕೆಲವು ಮಕ್ಳಿಗೆ ಆಗುತ್ತೆ, ಕೆಲವು ಮಕ್ಳಿಗೆ ಆಗಲ್ಲ. ಸೊ ನಿಮ್ಗೂನು ಒಂದ್ಸತಿ ಬಾದಾಮ್ ಎಣ್ಣೆ ಯೂಸ್ ಮಾಡಿ, ನೀವು ಅಕಸ್ಮಾತ್ ನಿಮ್ಗೆ ಆತರ ಏನಾದ್ರು ಟೂ ಟು 3 ಡೇಸ್ ಆತರ ಅನ್ನಿಸ್ತು ಅಂತ ಅಂದ್ರೆ ನೀವು ಯೂಸ್ ಮಾಡಕ್ ಹೋಗ್ಬೇಡಿ. ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡಿ. ನಾವು ಮೋಸ್ಟ್ ಆಫ್ ಆಲ್ ಕೊಬ್ಬರಿ ಎಣ್ಣೆಲ್ಲೂ ಮಸಾಜ್ ಮಾಡ್ತೀವಿ, ಇದ್ರಲ್ಲೂ ಮಸಾಜ್ ಮಾಡ್ತೀವಿ. ಇದ್ರಲ್ಲಿ ಸ್ವಲ್ಪ ಕಮ್ಮಿ ಅಂತ ಅನ್ಕೊಂಡ್ರು ಕೊಬ್ಬರಿ ಎಣ್ಣೆ ಅಂತೂ ಮಸ್ಟ್ ಅಂಡ್ ಶುಡ್ ಅದ್ರಲ್ಲಂತೂ ಮಸಾಜ್ ಮಾಡೇ ಮಾಡ್ತೀವಿ ಪಾಪುಗೆ. ಅಂಡ್ ಇನ್ನೊಂದು ಬಂದು ಅದೇ ಹೇಳಿದ್ನಲ್ಲ, ಅವ್ರದ್ದು ನನ್ಗೆ ಆ ಬಾಡಿ ಬಟರ್ ಸಿಕ್ಕಾಬಟ್ಟೆ ಇಷ್ಟ. ಸೊ ಬಾಡಿ ಲೋಷನ್ ಯಾವ ತರ ಇರತ್ತೆ ಅಂತ ಅನ್ಬಿಟ್ಟು ಬಾಡಿ ಲೋಷನ್ ಒಂದು ಇದು ನಾನೇ ತರಿಸಿರೋದು. ಇದೆಲ್ಲ ಹೊಸ ಪ್ಯಾಕು, ಇದನ್ನ ಓಪನ್ ಮಾಡಿಲ್ಲ, ಇವೆಲ್ಲ ನಾನೇ ತರಿಸಿರೋದು ಬೇಕು ಅಂತ ಅನ್ಬಿಟ್ಟು. ಸೊ ಬಾಡಿ ಲೋಷನ್ ಯಾವ ತರ ಇರತ್ತೆ ಅಂತ ಅನ್ಬಿಟ್ಟು ನಾನು ನೋಡೋಣ ಅಂತ ಈ ಸತಿ ಬಾಡಿ ಲೋಷನ್ ತರಿಸಿದೀನಿ. ಇವತ್ತು ಹಾಕಿದೀನಿ, ಚೆನ್ನಾಗಿ ಅನಿಸ್ತಿತ್ತು, ಸಾಫ್ಟ್ ಅನಿಸ್ತಿತ್ತು, ಚೆನ್ನಾಗಿತ್ತು. ಸೊ ಇದನ್ನ ಬೆಸ್ಟ್ ಏನಪ್ಪಾ ಅಂತ ಅಂದ್ರೆ, ನೀವು ಈ ಸಮ್ಮರ್ ಅಲ್ಲಿ ಯೂಸ್ ಮಾಡೋದು ಬೆಸ್ಟ್ ಅಂತ ಅನ್ಸತ್ತೆ ನಿಮ್ಗೆ. ಸಕ್ಕದಾಗಿರುತ್ತೆ ಸಮ್ಮರ್ ಅಲ್ಲಿ ಯೂಸ್ ಮಾಡಿದ್ರೆ. ವಿಂಟರ್ಗೆ ಬೆಸ್ಟ್ ಅಂದ್ರೆ ಬಾಡಿ ಬಟರ್. ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಇದು ಬೇಬಿಗೆ ಹೇರ್ ಆಯಿಲ್ ಆಯ್ತಾ. ಹೇರ್ಗೆ ನಾನು ಆಕ್ಚುಲಿ ಕೊಬ್ಬರಿ ಎಣ್ಣೆನೂ ಹಾಕ್ತೀನಿ ಅಂಡ್ ಇದನ್ನು ಹಾಕ್ತೀನಿ. ಸೊ ಯಾವ್ದು ಕೈಗೆ ಬೇಗ ಪಟ ಅಂತ ಸಿಗುತ್ತೆ ಅದನ್ನ ತೆಗ್ದಾಕ್ಬಿಡ್ತೀನಿ. ಸೊ ಇದು ಓಮಮ್ಸೆ ಅಂತ ಒಂದು ಪ್ರಾಡಕ್ಟ್, ಇದು ನಮ್ ಕೊಲಾಬ್ರೇಷನ್ ಬಂದಿದ್ದು, ಬಟ್ ಇದು ಸ್ಮೆಲ್ಸ್ ಗುಡ್. ಇದೊಂಥರ ಈ ಹುಚ್ಚೆಳ್ಳೆಣ್ಣೆ ಬರುತ್ತೆ ಗೊತ್ತಾ, ಆ ತರ ಸ್ಮೆಲ್ ಬರುತ್ತೆ ಇದು ಆಕ್ಚುಲಿ. ಬಟ್ ಎಕ್ಸಾಕ್ಟ್ ಆಗಿ ನಂಗೂ ಗೊತ್ತಿಲ್ಲ ಅದ್ ಯಾವ ತರ ಇರುತ್ತೆ, ಯಾವ ತರ ಬರುತ್ತೆ ಅಂತ. ಬಟ್ ಇದು ಸ್ಮೆಲ್ ಆ ತರ ಬರುತ್ತೆ. ಸೊ ಯಾರಿಗೆಲ್ಲ ಸ್ಮೆಲ್ ಇಷ್ಟ ಆಗಲ್ಲ, ಮಕ್ಕಳಿಗೆ ಜಾಸ್ತಿ ಸ್ಮೆಲ್ ಇರೋದೆಲ್ಲ ಹಾಕ್ಬಾರ್ದು ಅಂತ ಯಾರಿಗೆಲ್ಲ ಅನ್ಸತ್ತೆ, ನೀವು ಇದನ್ನ ಅವಾಯ್ಡ್ ಮಾಡಿ ನೀವು ನಾರ್ಮಲ್ ಕೋಕೋನಟ್ ಆಯಿಲ್ ನ ನೀವು ಯೂಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ, ಬಾಡಿ ವಾಶ್ ಮತ್ತೆ ಹೆಡ್ ವಾಶಿಗೆ ಬೇಬಿಗೆ ಏನ್ ಯೂಸ್ ಮಾಡ್ತೀರಾ ಅಂತ. ಬಾಡಿ ಮತ್ತೆ ಬೇಬಿ ಹೆಡ್ಡಿಗೆ ಆಕ್ಚುಲಿ ಬಿಫೋರ್ ದಟ್ ನಾವು ಸೆಟಾಫಿಲ್ ಅಗೇನ್ ಯೂಸ್ ಮಾಡಿದ್ದೆ, ಚೆನ್ನಾಗಿತ್ತು, ಜೆಂಟಲ್ ಆಗಿತ್ತು, ಚೆನ್ನಾಗಿತ್ತು. ಅಂಡ್ ಅದ್ರದ್ದು ಸ್ಮೆಲ್ಸು ಅಷ್ಟೊಂದೇನು ಬರ್ತಾ ಇರ್ಲಿಲ್ಲ, ಬಟ್ ಚೂಚು ಸ್ಮೆಲ್ ಇತ್ತು ಅಷ್ಟೇ. ಚೆನ್ನಾಗಿತ್ತು, ಚೆನ್ನಾಗಿ ವಾಶ್ ಆಯ್ತು. ಅದಾದ್ಮೇಲೆ ನನ್ಗೆ ಈ ಮದರ್ಸ್ ಫಸ್ಟು ನಾನು ಹೇಳ್ತೀನಿ, ನಾನು ನಿಮ್ಗೆ ಆ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಒಂದು. ಆ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದಾಗ ಅದ್ರ ಜೊತೆ 3 ನನಗೆ ಫ್ರೀ ಗಿಫ್ಟ್ ಬಂದಿತ್ತು. ಒಂದು ಡಿಟರ್ಜೆಂಟ್ ವಾಶು ಮತ್ತೆ ಹೆಡ್ ಶಾಂಪೂ, ಬೇಬಿ ಶಾಂಪೂ ಬಂದಿತ್ತು. ಸೊ ಅದನ್ನ ನಾನು ಡಿಟರ್ಜೆಂಟ್ ವಾಶ್ ಯೂಸ್ ಮಾಡಿದಾಗ ಅದು ಸ್ಮೆಲ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಹೆಡ್ ವಾಶ್ ಏನು ಮದರ್ಸ್ ಫಸ್ಟ್ ಶಾಂಪೂ ಏನಿದೆ ಅದು ಸ್ವಲ್ಪ ಜಾಸ್ತಿ ನೊರೆ ಬಿಡುತ್ತೆ. ಸೊ ಮೊದ್ಲೇ ಆಕ್ಚುಲಿ ಇತ್ತೀಚೆಗೆ ಸ್ವಲ್ಪ ದೊಡ್ಡೋಳು ಆಗ್ತಾ ನನ್ನ ಮಗ್ಳು ಏನಂತ ಅಂದ್ರೆ, ತಲೆಗೆ ಸ್ನಾನ ಮಾಡಿಸಿದ್ರೆ ಅಳ್ತಾಳೆ ಅವಳು ಜಾಸ್ತಿ. ಮೈಕ್ ಸ್ನಾನ ಮಾಡ್ಸೋವಾಗ ಅಳಲ್ಲ ಅವಳು, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮೈಕ್ ಸ್ನಾನ ಮಾಡಿಸ್ತಾ ಇದ್ರೆ ಆರಾಮಾಗಿರ್ತಾಳೆ. ಬಟ್ ತಲೆಗೆ ನೀರ್ ಹಾಕಿದ ತಕ್ಷಣ ಸ್ವಲ್ಪ ಕೊಯ್ ಅಂತ ಅಂತಾಳೆ. ಸೊ ಅದ್ರಿಂದ
ಅದು ಸ್ವಲ್ಪ ಜಾಸ್ತಿ ನೊರೆ ಬರುತ್ತಾ, ಆ ಜಾಸ್ತಿ ನೀರ್ ಹಾಕ್ತಾ ಇದ್ರೆ ಅವಳು ಇನ್ನೂ ಇರಿಟೇಟ್ ಜಾಸ್ತಿ ಆಗ್ತಾ ಇರ್ತಾಳೆ. ಸೊ ದಟ್ಸ್ ವೈ ಅದನ್ನ ಜಾಸ್ತಿ ನಾನು ಯೂಸ್ ಮಾಡಕ್ ಹೋಗ್ಲಿಲ್ಲ. ನಂಗೆ ಅದಷ್ಟು ಇಷ್ಟ ಆಗ್ಲಿಲ್ಲ. ಮದರ್ಸ್ ಫಸ್ಟ್ ಅಷ್ಟು ಇಷ್ಟ ಆಗ್ಲಿಲ್ಲ ಶಾಂಪೂ ನಂಗೆ. ಬಟ್ ಅದಕ್ಕಿಂತ ಮುಂಚೆ ನಾನು ಸೆಬಾಮೆಡ್ ಯೂಸ್ ಮಾಡಿದ್ದೆ. ಸೆಬಾಮೆಡ್ ಚೆನ್ನಾಗಿದೆ, ಈಸಿಯಾಗಿ, ತುಂಬಾ ಜೆಂಟಲ್ ಆಗಿದೆ, ಅದು ತುಂಬಾ ಲೈಟ್ ಆಗಿದೆ ಅದು. ಸೊ ಚೆನ್ನಾಗಿದೆ. ಇವಾಗ ನಾನು ಮತ್ತೆ ಅಗೇನ್ ಹೊಸ ಪ್ರಾಡಕ್ಟ್ ತರಿಸಿರೋದು ಯಾವ್ದಂತ ಅಂದ್ರೆ ಲಿಟಲ್ ರಿಚುವಲ್ಸ್ ಇಂದಾನೆ ಅಗೇನ್ ನಾನು ಶಾಂಪೂ ಮತ್ತೆ ಬಾಡಿ ವಾಶ್ ನ ತರಿಸಿದ್ದೆ. ಇವತ್ತೇ ಫಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿರೋದು. ಚೆನ್ನಾಗ್ ಅನ್ನಿಸ್ತು, ಫೀಲ್ ಎಲ್ಲ ಚೆನ್ನಾಗ್ ಅನ್ನಿಸ್ತು, ಸಾಫ್ಟ್ ಸಾಫ್ಟ್ ಅನ್ನಿಸ್ತು. ಮೇನ್ ಏನಪ್ಪಾ ಅಂದ್ರೆ ಇವ್ರ ಪ್ರಾಡಕ್ಟ್ ಮಕ್ಕಳಿಗೆ ಅಂತಾನೆ ಡಿಸೈನ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಆಯಿಲ್ ಹಾಕ್ದಾಗ ಒಂದ್ಸತಿ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ಆಯಿಲ್ ಎಲ್ಲ ನೀಟಾಗಿ ವಾಶ್ ಆಗುತ್ತಾ ಏನು ಎತ್ತ ಅಂತ. ಸೊ ನೀವು ಸೆಬಾಮೆಡ್ ಅಗೇನ್ ಹೇಳ್ತಾ ಇದ್ದೀನಿ, ಸೆಬಾಮೆಡ್ ಯೂಸ್ ಮಾಡ್ಬೋದು. ಅಂಡ್ ಲಿಟಲ್ ರಿಚುವಲ್ಸ್ ಪ್ರಾಡಕ್ಟ್ ಇದೆ, ಸೊ ಅವ್ರದ್ದು ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಆ ಮಕ್ಕಳು ಬಟ್ಟೆಗಳಿಗೆ ಮಕ್ಕಳದೇ ಡಿಟರ್ಜೆಂಟ್ ಬರುತ್ತೆ, ಅದನ್ನ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಬಿಕಾಸ್ ಈ ಡೆಟಾಲ್ ಆಮೇಲೆ ನಾವ್ ಯೂಸ್ ಮಾಡುವಂತದ್ದೆಲ್ಲ ಸ್ವಲ್ಪ ಹಾರ್ಶ್ ಆಗಿರುತ್ತೆ. ಮಕ್ಕಳದು ತುಂಬಾ ಜೆಂಟಲ್ ಆಗಿರ್ಬೇಕಲ್ವಾ, ಸೊ ದಟ್ಸ್ ವೈ ಅವ್ರದೇ ಡಿಟರ್ಜೆಂಟ್ ನ ಯೂಸ್ ಮಾಡಿದ್ರೆ ಬೆಸ್ಟ್. ನಾನು ಹೇಳ್ದಂಗೆ ನಾನು ಆಕ್ಚುಲಿ ಬಿಫೋರ್ ಏನೆ ಪರ್ಚೇಸ್ ಮಾಡಿದ್ದೆ. ನಾನು ಪಾಪು ಬಟ್ಟೆನ ಆಲ್ರೆಡಿ ಪಾಪು ಬಟ್ಟೆ ತಗೊಂಡಿದ ತಕ್ಷಣ, ಡೆಲಿವರಿ ಆಗೋಕ್ಕಿಂತ ಮುಂಚೆ ತಗೊಂಡಿದ ತಕ್ಷಣ ಅದನ್ನ ಒಂದ್ಸತಿ ವಾಶ್ ಮಾಡ್ಬೇಕಿತ್ತಲ್ಲ. ಸೊ ದಟ್ಸ್ ವೈ ನಾನು ಮಿಮಿ ತರಿಸಿದ್ದೆ. ಮಿಮಿ ಬ್ರ್ಯಾಂಡ್ದು ಡಿಟರ್ಜೆಂಟ್ ವಾಶ್ ತರಿಸಿದ್ದೆ. ಇದ್ರದ್ದು ಸ್ಮೆಲ್ ನಿಜ ಸಕ್ಕತ್ತಾಗಿದೆ. ಮಕ್ಕಳದು ಸ್ಮೆಲ್ ಬರುತ್ತೆ, ನೀವು ನೋಡಿರ್ಬೋದು. ಯೂಶಲಿ ನ್ಯೂ ಬೋರ್ನ್ ಬೇಬೀಸ್ ಸ್ಮೆಲ್ ಬರುತ್ತಲ್ಲ, ಘಮ ಘಮ ಅಂತ ಇರುತ್ತೆ ಒಂಥರ. ಸೇಮ್ ಅದೇ ತರ ಚೆನ್ನಾಗಿರುತ್ತೆ, ಇದು ಘಮ್ ಅಂತ ಇರುತ್ತೆ. ಇದನ್ನ ಮಸ್ಟ್ ಅಂಡ್ ಶುಡ್ ನೀವು ಯೂಸ್ ಮಾಡ್ಬೋದು. ಸಕ್ಕತ್ತಾಗಿದೆ ಸ್ಮೆಲ್ಲು. ಅಂಡ್ ಕೊಳೆನೂ ಅಷ್ಟೇ ನೀಟಾಗಿ ಹೋಗುತ್ತೆ. ಚೆನ್ನಾಗಿದೆ ಪ್ರಾಡಕ್ಟ್, ಜೆಂಟಲ್ ಆಗಿದೆ ತುಂಬಾ. ಮಿಮಿ ಪ್ರಾಡಕ್ಟ್ ಇದು ಆಲ್ರೆಡಿ ಖಾಲಿ ಆಗಿದೆ, ಸ್ವಲ್ಪ ಇದೆ ಖಾಲಿ ಆಗಿದೆ. ಇದು ಮತ್ತೆ ಆರ್ಡರ್ ಹಾಕ್ಬೇಕು. ಇದು ಆಲ್ಮೋಸ್ಟ್ ನನ್ಗೆ ಏನಿಲ್ಲ ಅಂತ ಅಂದ್ರೂ ಒಂದು 6 ಮಂತ್ಸ್ ಅಲ್ಲ, ಒಂದು 5 ಮಂತ್ಸ್ ಹತ್ತತ್ರ ಬಂದಿದೆ ಈ ಪ್ರಾಡಕ್ಟ್. ಎವ್ರಿ ಡೇ ಅವ್ಳ ಬಟ್ಟೆ ವಾಶ್ ಮಾಡ್ತೀವಿ, ಅಷ್ಟು ವಾಶ್ ಮಾಡಿದ್ರು ಇದು 1.5 ಲೀಟರ್. ಇದು 1.5 ಲೀಟರ್, 650 ರುಪೀಸು. ಮೋರ್ ದ್ಯಾನ್ ನಿಮ್ಗೆ ಒಂದು 5 to 6 ಮಂತ್ಸ್ ವರೆಗೂ ಆರಾಮಾಗಿ ಬರುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಡಿಟರ್ಜೆಂಟ್ ಅಲ್ಲಿ ನನ್ಗೆ ಇನ್ನೊಂದು ಇದು ಫ್ರೀ ಪ್ರಾಡಕ್ಟ್ ನನಗೆ ಬಂದಿದ್ದು. ಸೊ ಇದನ್ನ ನಾನು ಯೂಸ್ ಮಾಡಿದೀನಿ, ಇದನ್ನು ಪರವಾಗಿಲ್ಲ ಅನ್ನೋ ತರ ಇದೆ. ಕಂಪೇರ್ ಟು ಈ ಎರಡರಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಮಿಮಿದೆ ತುಂಬಾ ಇಷ್ಟ ಆಗಿತ್ತು. ಇದು ಫ್ರೀ ಬಂದಿತ್ತಲ್ಲ ಅಂತ ಜಸ್ಟ್ ಹಂಗೆ ಒಂದ್ ಟ್ರೈ ಮಾಡಿದೆ. ಇಟ್ಸ್ ಓಕೆ, ಪರವಾಗಿಲ್ಲ, ಗುಡ್ ಅಂತ ಅನ್ಸುತ್ತೆ. ನನ್ಗೆ ಯಾವ್ದೇ ರೀತಿ ಮಕ್ಕಳದು ಸ್ಮೆಲ್ ಇರಲ್ಲ ಇದ್ರಲ್ಲಿ, ಫ್ರೇಗ್ರೆನ್ಸ್ ಏನು ಬರಲ್ಲ, ಮೈಲ್ಡ್ ಆಗಿದೆ, ಇದನ್ನು ಚೆನ್ನಾಗಿದೆ. ಅಂಡ್ ಇನ್ನೊಂದೇನಂದ್ರೆ ವೈಪ್ಸ್. ಸೊ ಮಕ್ಕಳಿಗೆ ವೈಪ್ಸ್ ಏನಾದ್ರು ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ರೆ ತುಂಬಾ ನೋಡಿ ಯಾವ್ದು ಚೆನ್ನಾಗಿದೆ ಅದನ್ನ ಯೂಸ್ ಮಾಡ್ಬೇಕು. ನಾನು ಬಿಫೋರ್ ದಟ್ಟೆ ಇವೆಲ್ಲ ಪರ್ಚೇಸ್ ಮಾಡಿದ್ದು, ನೀವ್ ನಂಬಲ್ಲ, ನಾನು ಡೆಲಿವರಿ ಆಗಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ದು ಎಲ್ಲಾನು ಇನ್ನೂ ಹಾಗೆ ಇದೆ. ಅಂದ್ರೆ ಅಷ್ಟು ಯೂಸ್ ಆಗ್ತಾ ಇದೆ ನನಗೆ. ಸೊ ಇದು ಬಂದು ನಾನು ಪ್ಯಾಕ್ ಆಫ್ 4 ಮಾಡಿದ್ದೆ. 99% ಪ್ಯೂರ್ ವಾಟರ್ ಇರುತ್ತೆ, ಮದರ್ ಸ್ಪರ್ಶ್ದು. ನಿಜವಾಗ್ಲೂ ನೀವು ನಂಬಲ್ಲ, ನೀವ್ ಯಾವ್ದಾದ್ರೂ ವೈಪ್ಸ್ ಯೂಸ್ ಮಾಡಿ, ಈ ತರ ಕ್ವಾಲಿಟಿ ವೈಪ್ಸ್ ನಾನು ಯಾವ್ದ್ರಲ್ಲೂ ನೋಡಿಲ್ಲ. ನಾನು ಬೇರೆ ಬೇರೆದನ್ನು ನೋಡಿದೀನಿ ವೈಪ್ಸ್. ಪಾಪುಗೆ ಅಂತ ಯೂಸ್ ಮಾಡಿದ್ರೆ ತುಂಬಾ ತಿನ್ನಾಗಿರುತ್ತೆ, ವಾಟರ್ ಇರಲ್ಲ, ಏನೋ ಸ್ಮೆಲ್ ಇರುತ್ತೆ. ಅದೆಲ್ಲ ಪಾಪು ಸ್ಕಿನ್ಗೆ ರ್ಯಾಶಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 99% ವಾಟರ್ ಇರ್ಬೇಕು ನಾವು ಪಾಪುಗೆ ಯೂಸ್ ಮಾಡೋ ಅಂತ ವೈಪ್ಸ್. ಸೊ ಇದು ಆಕ್ಚುಲಿ ತುಂಬಾ ಥಿಕ್ ಆಗಿದೆ, ಒಂದ್ ಕರ್ಚೀಫ್ ಯೂಸ್ ಮಾಡ್ತಾ ಇದೀವೇನೋ ಅಂತ ಅನ್ಸುತ್ತೆ. ನೀವ್ ಇದನ್ನ ಯೂಸ್ ಮಾಡಿದ್ರೆ ಅಥವಾ ನೀವ್ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಳೆ ವೈಪು ಮತ್ತೆ ಅಂದ್ರೆ ಲೈಕ್ ನೀವ್ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ರ ಆ ವೈಪು ಮತ್ತೆ ಈ ವೈಪ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಾನೇ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದು ಯಾವ್ದೋ ಒಂದು ಆಕ್ಚುಲಿ ನಾನ್ ಯೂಸ್ ಮಾಡ್ತಾ ಇದ್ದಿದ್ದು ಇದು ಪಾಪುಗೆ, ಯಾವತ್ತು ಪಾಪುಗೆ ಅಂತ ತರಿಸಿದ್ದಲ್ಲ. ಇದು ಬಿಫೋರ್ ದಟ್ ನಾನ್ ಮೇಕಪ್ ರಿಮೂವ್ ಮಾಡಕ್ಕೆ, ಲೈಕ್ ನನಗೆ ವೈಪ್ಸ್ ಬೇಕಂತ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಇದು 97% ಪ್ಯೂರ್ ವಾಟರ್ ಇರುತ್ತಂತೆ ಇದ್ರಲ್ಲಿ, ಅವ್ರು ಕೊಟ್ಟಿರೋದು ಇದು, ಆಯ್ತಾ. ಸೊ ನಾನು ಈ ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂತ. ಇದರಲ್ಲಿ ಸ್ಮೆಲ್ ಅಷ್ಟೊಂದಿರಲ್ಲ ಅಂಡ್ ವಾಟರ್ ನಿಜ ಸಕ್ಕದಾಗಿರುತ್ತೆ ಇದ್ರಲ್ಲಿ. ವಾಟರ್ ಕಂಟೆಂಟ್ ಇದ್ರಲ್ಲಿ ನೋಡಿ 97% ವಾಟರ್ ಇದೆಯಂತೆ ಇದ್ರಲ್ಲಿ ವಾಟರೇ ಬರ್ತಾ ಇಲ್ಲ, ಓಕೆನಾ.
ಮತ್ತೆ ಇದು ಅಷ್ಟೇ, ಇದು ಒಳ್ಳೆ ಆ ಒಂದು ಕರ್ಚೀಫ್ ಯೂಸ್ ಮಾಡ್ತಾ ಇದೀವಿ ಅನ್ನೋ ತರ ಇರುತ್ತೆ, ತಿಕ್ ಆಗಿರುತ್ತೆ. ಓಕೆನಾ, ಇದನ್ನ ನಾವ್ ಯೂಸ್ ಮಾಡಿದಾಗ ನೀಟಾಗಿ ವೈಪ್ ಆಗುತ್ತೆ. ಇವನ್ ನಾನು ಸಹ ಪರ್ಸನಲ್ ಆಗಿ ಇದನ್ನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಆಕ್ಚುಲಿ. ಇದನ್ನ ನಾನು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಇವಾಗ. ಸೊ ದಟ್ಸ್ ವೈ ಅದು ಹಳೇದು ಹಾಗೆ ಇದೆ ಪ್ಯಾಕ್ ಅದು. ಸೊ ಇದ್ ನೋಡಿ, ಇದು ಈ ತರ ಬರುತ್ತೆ ನಿಮ್ಗೆ, ಇದು ವೈಪ್. ಸೊ ದಟ್ಸ್ ವೈ ನಾವು ಪ್ರಾಡಕ್ಟ್ ನ ಪಾಪುಗ್ ಯೂಸ್ ಮಾಡೋದು ಚೆನ್ನಾಗಿ ಯೂಸ್ ಮಾಡ್ಬೇಕು. ಇದು ನೋಡಿ, ಇದನ್ನ ಈಸಿಯಾಗಿ ನೀವು ವೈಪ್ ಕೂಡ ಕರಿಬಹುದು. ಓಕೆನಾ, ಎಷ್ಟು ಚೆನ್ನಾಗಿದೆ ವೈಪ್ ಅಂತ ಅಂದ್ರೆ ಸಕ್ಕದಾಗಿದೆ. ನೀವು ಒಂದ್ಸತಿ ನೀವು ಈ ವೈಪ್ ಏನಾದ್ರು ಯೂಸ್ ಮಾಡ್ಬಿಟ್ರೆ ಇನ್ನೊಂದ್ಸತಿ ನಾರ್ಮಲ್ ವೈಪ್ಗೆ ನೀವು ಹೋಗೋದೇ ಇಲ್ಲ, ಯೂಸೇ ಮಾಡಲ್ಲ, ಅಷ್ಟು ಚೆನ್ನಾಗಿದೆ ಇದು. ನನ್ಗಂತೂ ಫಸ್ಟ್ ಡೇನೆ ಶಾಕ್ ಆಯ್ತು, ಇದೇನಿದು ನಾನು 2-3 ಎತ್ಕೊಂಡ್ಬಿಟ್ಟೆ ಅನ್ಸುತ್ತೆ ಅಂತ ಅನ್ನಿಸ್ಬಿಡ್ತು ನನಗೆ. ಬಿಕಾಸ್ ಥಿಕ್ನೆಸ್ ಹಂಗಿದೆ, ವಾಟರ್ ಕಂಟೆಂಟ್ ಹಂಗಿದೆ, ಸಕ್ಕದಾಗಿದೆ. ಸೊ ಈ ವೈಪ್ ಮದರ್ಸ್ ಫಸ್ಟ್ ಈ ವೈಪ್ ನ ನಾನು ಯೂಸ್ ಮಾಡೋದು. ಇದನ್ನ ನಾನು ಆಕ್ಚುಲಿ ಬಿಫೋರ್ನೇ ತರಿಸಿದ್ದು, 4 ಪ್ಯಾಕೆಟ್ ಏನೋ ಬಂದಿತ್ತು, ಇದು ಪ್ಯಾಕ್ ಆಫ್ 4 ಬಂದಿತ್ತು. ನನ್ಗೆ ಅವಾಗ 600 ರುಪೀಸ್ ಏನೋ ಬಿತ್ತು, ತುಂಬಾ ಅಫೋರ್ಡಬಲ್ ಇದೆ ಇದು. ಓಕೆನಾ, 600 ರುಪೀಸ್ ಏನೋ ಬಿತ್ತು. ಬಟ್ ಇವಾಗ ನಾನು ಆಫರ್ ಅನ್ನು ನೋಡ್ಕೊಂಡು ತರಿಸಿದ್ದು. ಇವಾಗ 999 ಏನೋ ಇದೆ ಅನ್ಸುತ್ತೆ ವೆಬ್ಸೈಟ್ ಅಲ್ಲೇ, ಮದರ್ಸ್ ಫಸ್ಟ್ ಅವ್ರದ್ದು ವೆಬ್ಸೈಟ್ ಅಲ್ಲೇ ನಾನು ತರಿಸಿದ್ದು. ಇವಾಗ ಸಮಥಿಂಗ್ 800 ಆರ್ 900 ಸಮಥಿಂಗ್ ಇದೆ ಇದು, ಜಾಸ್ತಿ ಆಗಿದೆ. ಸೊ ನೋಡ್ಕೊಂಡು ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಬೆಸ್ಟ್ ಪ್ರಾಡಕ್ಟ್, ರೆಕಮೆಂಡೆಡ್ ಇದು. ಇದಂತೂ ಸಕ್ಕತ್ತಾಗಿದೆ, ನಂಗಂತೂ ತುಂಬಾ ಇಷ್ಟ ಈ ವೈಪ್ಸ್ ಯೂಸ್ ಮಾಡೋದಿಕ್ಕೆ. ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇದ್ದೀನಿ, ಜೊತೆಗೆ ಬ್ರೆಸ್ಟ್ ಪಂಪ್ ಸಹ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಯಾವ ಪಂಪ್ ಯೂಸ್ ಮಾಡ್ತೀರಾ ಅಂಡ್ ಅದ್ರ ಬಗ್ಗೆನೂ ಒಂದ್ ಸ್ವಲ್ಪ ಹೇಳಿ, ನಮಗೂ ಯೂಸ್ ಆಗುತ್ತೆ ಅಂತ ಎಲ್ಲ. ಕಂಪ್ಲೀಟ್ ಬ್ರೆಸ್ಟ್ ಫೀಡಿಂಗ್ ಜೊತೆಗೆ ಬ್ರೆಸ್ಟ್ ಪಂಪ್ ಯಾವ ತರ ಮ್ಯಾನೇಜ್ ಮಾಡ್ತೀನಿ, ಅದನ್ನ ಯಾವಾಗ ಕೊಡ್ತೀನಿ, ಅದನ್ನ ಯಾವ ತರ ಸ್ಟೋರ್ ಮಾಡ್ತೀನಿ, ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ ಟ್ರೈ ಮಾಡ್ತೀನಿ, ಹೇಳ್ತೀನಿ. ಸೊ ಇವಾಗ ನಾನು ಯೂಸ್ ಮಾಡೋ ಅಂಥದ್ದು ಬ್ರೆಸ್ಟ್ ಪಂಪ್ ಬಂದು ಇನ್ಫಾಂಟ್ಸೋ ಅಂತ, ಈ ಬ್ರ್ಯಾಂಡ್ ಬ್ರೆಸ್ಟ್ ಪಂಪ್ ಯೂಸ್ ಮಾಡೋದು. ಇದು ಡೈರೆಕ್ಟ್ ನಾವು ಬ್ರೆಸ್ಟಿಗೆ ಹಾಕೊಂಡು ಈಸಿಯಾಗಿ ಪಂಪ್ ಮಾಡ್ಬಿಡ್ಬೋದು. ಒಂದ್ ಕಡೆ ಕುತ್ತೇ ಇರ್ಬೇಕು ಆ ತರ ಎಲ್ಲ ಏನಿಲ್ಲ, ಈಸಿಯಾಗಿ ಪಂಪ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಬ್ರೆಸ್ಟ್ ಪಂಪ್ ಯೂಸ್ ಮಾಡಿದ್ಮೇಲೆ ಬಾಟಲ್ಗೆ ಹಾಕ್ಬಿಟ್ಟು ಫೀಡ್ ಮಾಡೋದು ಬೇಬಿಗೆ. ನೀವು ಬಾಟಲ್ ನ ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕು. ಓಕೆನಾ, ನಾವು ಆಕ್ಚುಲಿ ಲವ್ ಲ್ಯಾಪ್ ಯೂಸ್ ಮಾಡ್ತಾ ಇದ್ದಿದ್ದು ಬಾಟಲ್ ಸ್ಟಾರ್ಟಿಂಗು. ಬಟ್ ಯಾರೋ ಒಬ್ರು ನಮ್ಗೆ ಗೊತ್ತಿರೋರು ಒಬ್ರು ಸಜೆಸ್ಟ್ ಮಾಡಿದ್ದು ಲವ್ ಲ್ಯಾಪ್ ಯೂಸ್ ಮಾಡಬೇಡಿ, ಅದು ಅಷ್ಟು ಚೆನ್ನಾಗಿಲ್ಲ ಪ್ರಾಡಕ್ಟ್. ನೀವು ಫಿಲಿಪ್ಸ್ ಅವಂತೆ ಅಂತ ಬರುತ್ತೆ, ಫಿಲಿಪ್ಸ್ ಅವಂತೆ ಅಂತ ಬರುತ್ತೆ, ಈ ಬಾಟಲ್ ಯೂಸ್ ಮಾಡಿ. ನಮ್ಮ ಪಾಪು ಬ್ರೆಸ್ಟ್ ಮಿಲ್ಕ್ ತಗೊಳ್ಳೋವಾಗ ಎಷ್ಟು ಕ್ವಾಂಟಿಟಿ ಬರುತ್ತೆ ಬ್ರೆಸ್ಟ್ ಮಿಲ್ಕ್, ಸೊ ಅಷ್ಟೇ ಬರುತ್ತೆ ಇದ್ರಲ್ಲೂ, ಆ ತರ ಡಿಸೈನ್ ಆಗಿದೆ ಇದು. ಸೊ ಇದು ಬೆಸ್ಟ್ ಪರ್ಚೇಸ್ ಅಂತ ಅಂದ್ಬಿಟ್ಟು, ಸೊ ದಟ್ಸ್ ವೈ ಇದನ್ನ ತರಿಸಿದ್ದು. ಇದು ಅರೌಂಡ್ ನಿಮ್ಗೆ 799 ಏನೋ ಆಗುತ್ತೆ ಈ ಒಂದು ಬಾಟಲ್. ಸೊ ಚೆನ್ನಾಗಿದೆ, ನಾವ್ ಇದನ್ನೇ ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಒಂದು ಅವಳಿಗೆ ಒಂದು 2 ಮಂತ್ಸ್ ಇದ್ದಾಗಿಂದನೂ ಇದೇ ಯೂಸ್ ಮಾಡ್ತಾ ಇರೋದು. ಬಿಫೋರ್ ದಟ್ ಲವ್ ಲ್ಯಾಪ್ ಯೂಸ್ ಮಾಡಿದ್ದು ಬಾಟಲ್, ಬಟ್ ಅದಷ್ಟು ಚೆನ್ನಾಗಿರ್ಲಿಲ್ಲ. ಆದ್ರೆ ಬೇಗ 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 ಬಂದ್ಬಿಡುತ್ತೆ ಹಾಲು ಅದ್ರಲ್ಲಿ, ಅವ್ರು ಸಕ್ ಮಾಡಿದ ತಕ್ಷಣ ಬೇಗ ಹಾಲು ಬಂದ್ಬಿಡುತ್ತೆ. ಸೊ ಇದು ಹಂಗಲ್ಲ, ಇದು ಸ್ವಲ್ಪ ನಿಧಾನಕ್ಕೆ ಡ್ರಾಪ್ 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 ಬರುತ್ತೆ. ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಸೊ ಪಾಪುಗೆ ಯಾರ್ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡಿ ಬಾಟಲ್ಗೆ ಹಾಕೊಂಡು ಫೀಡ್ ಕೊಡ್ತೀರಾ, ಸೊ ಈ ಪ್ರಾಡಕ್ಟ್ ಅಂತೂ ಮಸ್ಟ್ ಅಂಡ್ ಶುಡ್ ನೀವು ಈ ಪ್ರಾಡಕ್ಟ್ ಯೂಸ್ ಮಾಡಲೇಬೇಕು. ಬಾಟಲ್ ಫೀಡ್ ಏನಾದ್ರು ಮಾಡ್ತೀರಾ, ಪೌಡರ್ ಎಲ್ಲ ಹಾಕಿ ಬಾಟಲ್ ಫೀಡ್ ಏನಾದ್ರು ಕೊಡ್ತೀರಾ ಅಂತಂದ್ರೆ ನೀವು ಈ ಬಾಟಲ್ನ ಈ ಬಾಟಲ್ಗೆ ಹಾಕ್ಬಿಟ್ಟು ಕೊಡ್ಬೋದು. ಸೊ ಇದ್ರಲ್ಲಿ ಮೆಷರ್ಮೆಂಟ್ ಸಹ ಕೊಟ್ಟಿರ್ತಾರೆ, ಎಷ್ಟು ಮೆಷರ್ಮೆಂಟ್ಸ್ ಬೇಕೋ ಅದನ್ನ ನೋಡ್ಕೊಂಡು ನೀವು ಕೊಡ್ಬೋದು ಬೇಬಿಗೆ. ಸೊ ಇದು ಮಸ್ಟ್ ಅಂಡ್ ಶುಡ್ ತಗೊಳ್ಳೇಬೇಕಾಗಿರುವಂತ ಪ್ರಾಡಕ್ಟ್. ಸೊ ಇಷ್ಟು ನಾನು ನನ್ನ ಮಗಳಿಗೆ ಅವಾಗಿಂದನು ಆಲ್ಮೋಸ್ಟ್ ಒಂದು 5 ಮಂತ್ಸ್ ಇಂದನು ನಾನು ಯೂಸ್ ಮಾಡ್ಕೊಂಡ್ ಬರ್ತಾ ಇರೋಂತ ಪ್ರಾಡಕ್ಟ್ಸ್ ಲಿಸ್ಟ್ ಆಗಿರತ್ತೆ. ಸೊ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ನಿಮ್ಗೆ ಯಾವ್ದೇದೆಲ್ಲ ಪ್ರಾಡಕ್ಟ್ ಬೇಕು ಅನ್ಸುತ್ತೆ ನೀವು ಅದನ್ನ ಚೆಕ್ ಮಾಡಿ ಬೈ ಮಾಡ್ಬೋದು. ನೀವು ಯಾವ್ದಾದ್ರು ಪ್ರಾಡಕ್ಟ್ ನಾನು ಮರ್ತ್ಬಿಟ್ಟಿದೀನಿ ಅಂತ ಅಂದ್ರೆ ನೀವು ಕಮೆಂಟ್ ಹಾಕಿ, ಡೆಫಿನೆಟ್ಲಿ ನಾನು ಆ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಪಾಪುಗೆ ಏನೇನೆಲ್ಲ ಯೂಸ್ ಮಾಡ್ತೀನಿ, ನನ್ನ ರಿವ್ಯೂ ಒಂದು ಪ್ರಾಡಕ್ಟ್ಗೆ ಯಾವ ತರ ಅಂತ ನಾನು ಹೇಳಿದ್ದಾಯ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.